ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದು ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಬೇಕು. ಆಗ ನಮಗೆ ಹಾಳಾಗೋದಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ದಿವಸ ಇಟ್ಟರು ಹಾಳಾಗೋದಿಲ್ಲ. ಅದೇನಂತ ನಾನು ಹೋಗ್ತಾ ಹೇಳ್ತೀನಿ. ನೋಡಿರಿ, ಶುಂಠಿನ ನಾನು ರಾತ್ರಿನೇ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿಟ್ಟಿದ್ದೆ. 3/4 kg ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರ್ಧ kg ಶುಂಠಿ ತೊಗೊಂಡಿದ್ದೀನಿ. ಈ ಶುಂಠಿ ಎಲ್ಲ ಇವಾಗ ಡ್ರೈ ಆಗಿದೆ, ತೇವಾಂಶ ಇಲ್ಲ. ಹಾಗಾಗಿ ಇದನ್ನು ಇವಾಗ ನಾನು ಸಣ್ಣಗೆ ಹಚ್ಕೊಳ್ತಾ ಇದ್ದೀನಿ. ಮಿಕ್ಸಿ ಬೇಗ ನುಣ್ಣಗಾಗಬೇಕಂದ್ರೆ ಸಣ್ಣಗೆ ಹಚ್ಕೊಬೇಕು, ಇಲ್ಲ ದಪ್ಪಗೆ ಹಾಕಿದ್ರೆ ಅದು ಮಿಕ್ಸಿನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಸಣ್ಣಗೆ ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಮಾರ್ಕೆಟಲ್ಲೆಲ್ಲ ಶುಂಠಿ ಬೆಳ್ಳುಳ್ಳಿ ರೇಟು ತುಂಬಾ ಕಮ್ಮಿ ಆಗಿದೆ. ಈ ಥರ ಟೈಮಲ್ಲಿ ನಾವು ಸ್ವಲ್ಪ ಜಾಸ್ತಿನೇ ತಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಬಿಡ್ಬೋದು. ವರ್ಷಕ್ಕಾಗೋಷ್ಟು ಇಟ್ಕೊಬೋದು ನಾವು, ಏನು ತೊಂದರೆ ಇಲ್ಲ, ಹಾಳಾಗೋದಿಲ್ಲ. ನಾನು ಹೇಳೋ ಈ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿದ್ರೆ ಒಂದು ವರ್ಷವರೆಗೂ ಸ್ಟೋರ್ ಮಾಡ್ಕೊಬೋದು. ಮೊದಲನೇದು ನಾನು ಹೇಳಿದ್ನಲ್ಲ, ಶುಂಠಿನ ಡ್ರೈ ಮಾಡಿಕೊಂಡು ಆಮೇಲೆ ಸಣ್ಣಗೆ ಹಚ್ಕೋಬೇಕು, ತೇವಾಂಶ ಇರಬಾರ್ದು ಅಂತ. ಎರಡನೇ ಟಿಪ್ಸ್ ಇವಾಗ ಹೇಳ್ತೀನಿ. ಈಗ ಇದನ್ನು ಶುಂಠಿ ಅರ್ಧ ಭಾಗ ಮಾತ್ರ ನಾನು ಮಿಕ್ಸಿ ಮಾಡ್ಕೊಂಬರ್ತಾ ಇದ್ದೀನಿ. ಇನ್ನು 2 ಸರಿ ಮಿಕ್ಸಿ ಮಾಡಬೇಕು. ಅರ್ಧ ಭಾಗ ಇವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ನೋಡಿ, ಮಾಡ್ಕೊಡ್ತಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಲೇಬೇಕು ಶುಂಠಿಗೆ, ಹಾಗಾಗಿ ತಣ್ಣೀರು ಹಾಕಬಾರ್ದು. ಇದಕ್ಕೆ ಚೆನ್ನಾಗಿ ಕಾಯಿಸಿ ಆರಿಸಿರೋ ನೀರನ್ನ ಹಾಕಬೇಕು. ತಣ್ಣೀರು ಹಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಮತ್ತು ಕೆಟ್ಟ ವಾಸನೆ ಬೇರೆ ಬರುತ್ತೆ. ನಾನಿವಾಗ ಇದಕ್ಕೊಂದು 4-5 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ನುಣ್ಣಗಾಯ್ತಿದು. ಇದೇ ಥರ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಬರ್ತೀನಿ. ನಾನು ಶುಂಠಿ ಪೇಸ್ಟ್ ಬೇರೆ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಇಟ್ಕೊಳ್ಳೋದಿಲ್ಲ. ಮನೆಯಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಎರಡನ್ನೂ ಒಟ್ಟಿಗೆ ಮಿಕ್ಸಿ ಮಾಡಿಕೊಂಡು ಎರಡನ್ನೂ ಒಟ್ಟಿಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿರಿ, ಸೆಕೆಂಡ್ ಟೈಮು ಶುಂಠಿನ ಅದ್ರನ್ನೂ ಮಿಕ್ಸಿ ಮಾಡ್ಕೊಂಬರೋಣ. ಇದಕ್ಕೂ ನಾನು ಒಂದು 4-5 ಸ್ಪೂನು ಕಾಯಿಸಿ ತಣ್ಣಗಾಗಿರೋ ನೀರನ್ನ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿಗೆ ನೀರಿನ ಅವಶ್ಯಕತೆ ಇಲ್ಲ, ಅದು ಹಾಗೇ ನುಣ್ಣಗಾಗ್ಬಿಡುತ್ತೆ. ಇದನ್ನು 2 ಟೈಮ್ ಹಾಕ್ತೀನಿ ನಾನು. ಇದನ್ನು ರುಬ್ಕೊಂಡು ಬರೋಣ ನಾವಿವಾಗ. ಇದಕ್ಕೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅದೇನು ಅಂತ ಹೇಳ್ತೀನಿ ನೋಡಿ. ಇವಾಗ ಬೆಳ್ಳುಳ್ಳಿ ರುಬ್ಕೊಂಡು ಬಂದಿದ್ದೀನಿ. ಇನ್ನು ಒಂದು ಟೈಮ್ಗಾಗೋಷ್ಟು ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಒಂದೇ ಸರಿ ನಡೆಯುತ್ತೆ. 3/4 kg ಬೆಳ್ಳುಳ್ಳಿ ನಾನು 2 ಟೈಮ್ ಮಿಕ್ಸಿ ಮಾಡ್ಕೊಳ್ತಾ ಇರೋದು. ಇದನ್ನು ನಡೆಯುತ್ತೆ ನೋಡಿ. ಆಯ್ತು, ಈಗ ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ 2 ಒಟ್ಟಿಗೆ ಹಾಕಿರೋದ್ರಿಂದ 1 ಸ್ಪೂನ್ ಸಹಾಯದಿಂದ 2 ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ, ನಿಂಬೆಹಣ್ಣು ಒಂದು 3 ನಿಂಬೆಹಣ್ಣು ಹಾಕ್ಬೋದು. ನನ್ನ ಹತ್ರ ವಿನಿಗರ್ ಇದೆ, ನಾನು ನಿಂಬೆಹಣ್ಣು ಹಾಕ್ತಾಯಿಲ್ಲ. ವಿನಿಗರ್ ಇಲ್ಲ ಅಂತ ಅಂದರೆ ಸ್ವಲ್ಪ ನಿಂಬೆಹಣ್ಣು ಇಲ್ಲ ಅಂದರೆ ಮಾತ್ರ ವಿನಿಗರ್ ಹಾಕಿ ಕಲಸಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ಥರ ಸಣ್ಣ ಟಿಪ್ಸ್ ಫಾಲೋ ಮಾಡ್ಕೊಳ್ಳಿ. ವರ್ಷಾನುಗಟ್ಟಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಟೋರ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.